ನಮಸ್ಕಾರ ನೋಡಿ, ಬೈ ಎಲೆಕ್ಷನ್ ಕಾವು. ಇವತ್ತು ಬಹಿರಂಗ ಪ್ರಚಾರಕ್ಕೆ ಕಡೆಯ ದಿನ, ನಾಳೆ ಮನೆ ಮನೆಗೆ ಪ್ರಚಾರ, ನಾಡಿದ್ದು ಎಲೆಕ್ಷನ್. ಪ್ರತಿ ಬಾರಿಯೂ ಕೂಡ ಬೈ ಎಲೆಕ್ಷನ್ನಲ್ಲಿ ಯಾವ ರೀತಿ ಆಗ್ತಾ ಇತ್ತು, ಅನುಕಂಪದ ಅಲೆ ಸಿಕ್ಕಾಪಟ್ಟೆ ವರ್ಕೌಟ್ ಆಗ್ತಾ ಇತ್ತು. ಪ್ರತಿ ಬಾರಿಯೂ ಕೂಡ ಶಾಸಕರೇನಾದರೂ ತೀರ್ಕೊಂಡಂತಹ ಸಂದರ್ಭದಲ್ಲಿ, ಆ ಕ್ಷೇತ್ರ ತೆರವಾದಂತಹ ಸಂದರ್ಭದಲ್ಲಿ ಅವರ ಮನೆಯವರಿಗೆ ಟಿಕೆಟನ್ನು ಕೊಡ್ತಾ ಇದ್ರು. ಮಗನಿಗೋ, ಹೆಂಡತಿಗೋ ಅಥವಾ ಸೊಸೆಗೋ, ಮಗಳಿಗೋ ಟಿಕೆಟನ್ನು ಕೊಡ್ತಾ ಇದ್ರು. ಅಲ್ಲಿ ಅನುಕಂಪ ಸಿಕ್ಕಾಪಟ್ಟೆ ವರ್ಕೌಟ್ ಆಗ್ತಾ ಇತ್ತು. ಈ ರೀತಿಯ ಉದಾಹರಣೆಗಳು ಸಾಕಷ್ಟಿದೆ. ಒಂದು ಲೀಸ್ಟನ್ನೇ ಕೊಡ್ಬೋದು ನಮ್ಮ ಕರ್ನಾಟಕದಲ್ಲಿ. ಬಟ್ ಈ ಬಾರಿ ಎರಡೂ ಕ್ಷೇತ್ರದಲ್ಲೂ ಕೂಡ ಉಲ್ಟಾ ಆಗಿದೆ. ಹೆಂಗೆ? ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಬಾಗಲಕೋಟೆ, ಎರಡೂ ಕಡೆನೂ ಕೂಡ ಈ ಬಾರಿ ಅನುಕಂಪದ ಅಲೆ 100% ವರ್ಕೌಟ್ ಆಗಿಲ್ಲ, ಆಗೋದು ಇಲ್ಲ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಹಾಗಾದ್ರೆ ಎರಡೂ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳು, ಇಲ್ಲಿ ಪ್ರಮುಖವಾಗಿ ಅನುಕಂಪ ಕಾಂಗ್ರೆಸ್ ಅಭ್ಯರ್ಥಿಗಳು. ಯಾಕಂದ್ರೆ ಕಾಂಗ್ರೆಸ್ನ ಶಾಸಕರು ತೀರು ಹೋದಂತಹ ಸಂದರ್ಭದಲ್ಲಿ ತೆರವಾದಂತಹ ಕ್ಷೇತ್ರ. ಒಂದು ಕಡೆ ಶಾಮನೂರು ಶಿವಶಂಕರಪ್ಪ ಅವರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಹಾಗೆ ಬಾಗಲಕೋಟೆ HY ಮೇಟಿ. ಬಾಗಲಕೋಟೆ ವಿಚಾರಕ್ಕೆ ನಾವು ಬರೋದಾದ್ರೆ, ಮೊದಲಿಗೆ HY ಮೇಟಿ ಅವರ ನಿಧನದ ನಂತರ ತೆರವಾದಂತಹ ಕ್ಷೇತ್ರ ಬಾಗಲಕೋಟೆ. ಇಲ್ಲಿ HY ಮೇಟಿ ಅವರ ಪುತ್ರನಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಕಿರಿಯ ಪುತ್ರ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಕಾಂಗ್ರೆಸ್ನ ಲೆಕ್ಕಾಚಾರ ಒಂದು ಅನುಕಂಪದ ಆಧಾರದ ಮೇಲೆ ಜನ ವೋಟ್ ಹಾಕ್ತಾರೆ. HY ಮೇಟಿ ಅವರು ನಿಧನ ಹೊಂದಿದ್ದಾರೆ, ಅವರ ಮಗನಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಅನುಕಂಪದ ಆಧಾರದಲ್ಲಿ ಜನ ವೋಟ್ ಹಾಕ್ತಾರೆ. ಒಂದು. ಎರಡನೇದು ಗ್ಯಾರಂಟಿ. ಈ ಪಂಚ ಗ್ಯಾರಂಟಿಗಳನ್ನು ಮುಂದಿಟ್ಕೊಂಡು ಕಾಂಗ್ರೆಸ್ಸು ಚುನಾವಣೆಯನ್ನು ಎದುರಿಸ್ತಾ ಇದೆ. ಆದರೆ ನಾವು ಬಾಗಲಕೋಟೆ ವಿಚಾರಕ್ಕೆ ಬರೋದಾದ್ರೆ, ಇಲ್ಲಿ ಅನುಕಂಪದ ಅಲೆ 100% ಈ ಬಾರಿಯ ಬೈ ಎಲೆಕ್ಷನ್ನಲ್ಲಿ ವರ್ಕೌಟ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಮಾತುಗಳು. ಯಾಕಂದರೆ ಕೊಂಚ ಕ್ಷೀಣಿಸಿದಂತೆ ಕಾಣ್ತಾ ಇದೆ. ನಾವು ಇಷ್ಟು ವರ್ಷದ ಕರ್ನಾಟಕದ ರಾಜಕಾರಣದಲ್ಲಿ ಯಾರಾದರೂ ಶಾಸಕರಿಂದ ತೆರವಾದಂತಹ ಸ್ಥಾನಕ್ಕೆ ಅವರ ಕುಟುಂಬಸ್ಥರಿಗೆ ಟಿಕೆಟನ್ನು ಕೊಟ್ಟರು. ಬಹುತೇಕ 95% ಗೆದ್ದಿದ್ದಾರೆ ಅವರ ಕುಟುಂಬದವರು. ಎಲ್ಲೋ ಒಂದು 5% ಮಿಸ್ ಹೊಡೆದಿದೆ. ಬಟ್ ಈ ಬಾರಿ ಹಾಗಲ್ಲ. ಅನುಕಂಪ 100% ಎರಡೂ ಕ್ಷೇತ್ರದಲ್ಲೂ ಕೂಡ ಕ್ಷೀಣಿಸಿದೆ ಅನ್ನೋದ್ರ ಬಗ್ಗೆ ರಿಪೋರ್ಟ್ ಕೂಡ ಸಿಗ್ತಾ ಇದೆ. ಇಲ್ಲಿ ನಾವು ಬಾಗಲಕೋಟೆ ವಿಚಾರಕ್ಕೆ ಬರೋದಾದ್ರೆ, ಮೊದಲಿಗೆ HY ಮೇಟಿ ಅವರ ಕುಟುಂಬದಲ್ಲೇನೆ ಒಂದಷ್ಟು ಅಪಸ್ವರ. ನನಗೆ ಕೊಡಬೇಕು ಅಂತ HY ಮೇಟಿ ಅವರ ಪುತ್ರಿಯಂದಿರು. ಅದಾದಮೇಲೆ ಗಂಡು ಮಕ್ಕಳು ಕೂಡ ಅಷ್ಟೇ, ನನಗೆ ಬೇಕು ಟಿಕೆಟು, ನನಗೆ ಬೇಕು ಅಂತ ಹೇಳಿ ಅವರ ಕುಟುಂಬದಲ್ಲೇನೆ ಒಂದಷ್ಟು ಜಗಳಗಳು, ಒಡಕುಗಳು. ಅದೆಲ್ಲದರ ನಡುವೆ ಅಳದು ತೂಗಿ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡುತ್ತೆ, ಉಮೇಶ್ ಮೇಟಿ ಅವರಿಗೆ ಟಿಕೆಟನ್ನು ಅನೌನ್ಸ್ ಮಾಡುತ್ತೆ. ಅಲ್ಲಿ ಒಳಜಗಳ, ಆ ಒಳಜಗಳ ಜನರಿಗೂ ಕೂಡ ಗೊತ್ತಾಗುತ್ತೆ. ಬಟ್ ಈಗಲೂ ಕೂಡ ಎಲ್ಲವೂ ಸರಿಯಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದೊಂದು ವಿಚಾರ. ಅದರ ನಡುವೆ ಉಮೇಶ್ ಮೇಟಿ ಅವರು ಎಲ್ಲೂ ಕೂಡ ಅವರ ಸಾರ್ವಜನಿಕ ಭಾಷಣ ಎಲ್ಲೂ ಕೂಡ ಅವರೊಬ್ಬ ಪ್ರಬುದ್ಧತೆಯಿಂದ ಮಾತಾಡ್ತಾರೆ ಅಂತ ಜನರಿಗೆ ಅನ್ನಿಸ್ಲೇ ಇಲ್ವಾ? ಯಾಕಂದರೆ ತಂದೆಯೊಟ್ಟಿಗೆ ಅಷ್ಟೊಂದಾಗೇನು ಉಮೇಶ್ ಮೇಟಿ ಅವರು ಕಾಣಿಸ್ಕೊಳ್ಳಿಲ್ಲ. ಚುನಾವಣೆ ಸಂದರ್ಭದಲ್ಲಿ ತಂದೆಯ ಹಿಂದೆ ಒಂದಷ್ಟು ಪ್ರಚಾರಕ್ಕೆ ಇರ್ತಿದ್ರು ಹೊರತು, ತಂದೆಯ ಜೊತೆಯಲ್ಲಿ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡೋದಾಗಲಿ, ಅವರ ಜೊತೆಗೆ ಓಡಾಡೋದಾಗಲಿ, ಜನರಿಗೆ ಸ್ಪಂದಿಸೋದಾಗಲಿ ಮಾಡಬೇಕಿತ್ತು. ಚುನಾವಣೆಗೆ ನಿಲ್ಲಿಲ್ಲ ಅಂದ್ರೂ ಕೂಡ ಹಿಂದೆ ಇಷ್ಟು ವರ್ಷಗಳ ಕಾಲ ಅದು ಯಾವುದೂ ಕೂಡ ಮಾಡಿಲ್ಲ. ಇದು ಮೈನಸ್ಸು. ಇನ್ನು ದಾವಣಗೆರೆ ವಿಚಾರ ನಿಮಗೆ ಗೊತ್ತಿದೆ. ಅಲ್ಪಸಂಖ್ಯಾತರು ಎಷ್ಟು ಮಟ್ಟಿಗೆ ಸಿಟ್ಟಾಗಿದ್ದಾರೆ, ಮುಸ್ಲಿಮರೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ. 75,000ಕ್ಕೂ ಹೆಚ್ಚು ಮುಸ್ಲಿಂ ಮತದಾರರು ಇಲ್ಲ, ನಾವು ಕಾಂಗ್ರೆಸ್ಸಿಗೆ ಬುದ್ಧಿ ಕಲಿಸ್ತೀವಿ ಅಂತ ಹೇಳಿ. ಹಾಗಾಗಿ ಈ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವಿರುದ್ಧವೇ ಸ್ವಪಕ್ಷೀಯ ಮುಸ್ಲಿಮರು ತಿರುಗಿ ಬಿದ್ದಿರೋದ್ರಿಂದ, ಈ ಮುಸ್ಲಿಂ ಸಮುದಾಯದ ನಾಯಕರು ಬಂಡಾಯ ಸಾರಿದ್ರಿಂದ ಈಗ ಮುಸ್ಲಿಂ ಮತಗಳು ವಿಭಜನೆಯಾಗಿರೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಈ ಬಾರಿ ಶಾಮನೂರು ಕುಟುಂಬಕ್ಕೆ ಬುದ್ಧಿ ಕಲಿಸೋದಕ್ಕೆ ರೆಡಿಯಾಗಿದ್ದಾರೆ.
ಕಾಂಗ್ರೆಸ್ ಪಕ್ಷಕ್ಕೆ ಬುದ್ಧಿ ಕಲಿಸೋದಕ್ಕೆ ರೆಡಿ ಆಗಿದ್ದಾರೆ ಮುಸ್ಲಿಂ ಮುಖಂಡರು. ಅದಕ್ಕೆ ನಾನು ಹೇಳಿದ್ದು ಈ ಬಾರಿ ಅನುಕಂಪದ ಅಲೆ ವರ್ಕೌಟ್ ಆಗಲ್ಲ. ಇನ್ನು ಬಾಗಲಕೋಟೆ ನಾನು ಆಗಲೇ ಹೇಳಿದೆ, ಮೇಟಿ ಕುಟುಂಬದೊಳಗಿನ ಒಳ ಜಗಳ ಇದು ಕಾಂಗ್ರೆಸ್ ಪಾಲಿಗೆ ನುಂಗಲಾರದ ತುತ್ತಾಗಿದೆ. ಯಾಕಂದರೆ ವಿಜಯೇಂದ್ರ ಅವರು ಇದೇ ಮಾತನ್ನು ಹೇಳಿದರು. ಬಟ್ ಅವರು ಡೈರೆಕ್ಟಾಗಿ ಹೇಳಿಲ್ಲ, ಇಂಡೈರೆಕ್ಟಾಗಿ ಹೇಳಿದರು. ಕಾಂಗ್ರೆಸ್ ಕಾರ್ಯಕರ್ತರುಗಳೇ, ಕೆಲವೊಂದಿಷ್ಟು ನಾಯಕರುಗಳೇನೆ BJPಗೆ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಬಾರಿ 2 ಕ್ಷೇತ್ರದಲ್ಲೂ ಕೂಡ ನಾವು ಗೆಲ್ತೀವಿ ಅಂತ ಹೇಳಿ, ಹಾಗಾಗಿ 2 ಕ್ಷೇತ್ರದಲ್ಲೂ ಕೂಡ ದಿವಂಗತ ಶಾಸಕರುಗಳ ಕುಟುಂಬದವರಿಗೆ ಟಿಕೆಟ್ ನೀಡಿರುವುದು, ಅದರ ಜೊತೆಗೆ ಅಭ್ಯರ್ಥಿಗಳ ಆಯ್ಕೆಯ ವೇಳೆ ಉಂಟಾಗಿರುವಂತಹ ಗೊಂದಲ ಆ ಪಕ್ಷದ ವರ್ಚಸ್ಸಿಗೆ ಇದು ದೊಡ್ಡ ಮಟ್ಟದಲ್ಲಿ ಹಾನಿಯನ್ನು ಉಂಟು ಮಾಡಿದೆ. ಹಾಗಾಗಿ ಒಂದಷ್ಟು ಆಕಾಂಕ್ಷಿಗಳಿದ್ರು, ಅವರೆಲ್ಲರೂ ಕೂಡ ಇಂಡೈರೆಕ್ಟಾಗಿ BJPಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಲ್ಲಿದ್ದಂತಹ ಟಿಕೆಟ್ ಆಕಾಂಕ್ಷಿಗಳು ಇದೆಲ್ಲವೂ ಕೂಡ ಈ ವಂಶ ಪಾರಂಪರ್ಯವಾಗಿ ಈ ರಾಜಕಾರಣದ ಅಸ್ತ್ರ ಏನು ಬಿಡ್ತಾ ಇದೆ ಕಾಂಗ್ರೆಸ್ಸು, ಇದೆಲ್ಲದಕ್ಕೂ ಕೂಡ ಅಂತ್ಯ ಹಾಡಬೇಕು ಅಂತ ಹೇಳಿದ್ರೆ ಈ ಬಾರಿ ಕಾಂಗ್ರೆಸ್ಸನ್ನು ಸೋಲಿಸಲೇಬೇಕು ಅಂತ ಹೇಳಿ ಈ ಕಡೆ ಬಾಗಲಕೋಟೆಯಲ್ಲೂ ಜನ ನಿರ್ಧಾರ ಮಾಡಿದ್ದಾರೆ, ಕಾಂಗ್ರೆಸ್ಸಲ್ಲೂ ಜನ ನಿರ್ಧಾರ ಮಾಡಿದ್ದಾರೆ. ನೋಡೋಣ, ಇನ್ನೊಂದು ದಿನ ಟೈಮ್ ಇದೆ. ಜನ ಯಾವ ಟೈಮಲ್ಲಿ ಹೇಗೆ ಬೇಕಾದರೂ ಚೇಂಜ್ ಆಗಬಹುದು. ಸೊ 9ನೇ ತಾರೀಕು ಚುನಾವಣೆಯ ನಂತರ, ಮೇಗೆ ರಿಸಲ್ಟ್ ಬಂದ ನಂತರ ಗೊತ್ತಾಗುತ್ತೆ ಜನ ಕಾಂಗ್ರೆಸ್ಗೆ ಜೈ ಅಂದಿದ್ದಾರಾ ಅಥವಾ BJPಗೆ ಮಣೆ ಹಾಕಿದ್ದಾರಾ ಅನ್ನೋದ್ರ ಬಗ್ಗೆ.